Welcome back to YouTube channel Edu with Pawan. Welcome back to YouTube channel Edu with Pawan. Welcome back, guys. And it's our second chapter of business studies, second process, guys. ಇನ್ನ ಇದ್ರಲ್ಲಿ ಬರೋಂತ ಸೆಕೆಂಡ್ ಚಾಪ್ಟರ್ ಯಾವುದು ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಮ್ಯಾನೇಜ್ಮೆಂಟ್ ತತ್ವಗಳು ಏನೇನು ಇರುತ್ತೆ ಅಂತ ನಾವು ಕಲಿತಾ ಹೋಗ್ತೀವಿ. ಹೆಂಗೆ ನೋಡ್ತಾ ಹೋಗೋಣ. ಮೀನಿಂಗ್ ನೀನು ಫಸ್ಟ್ ಇದ್ರಾಗ ಮೀನಿಂಗ್ ಅನ್ನ ಓದ್ಕೊಂಡು ಹೋಗ್ಬೇಕು. ಮೀನಿಂಗ್ ಯಾವ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಗೈಸ್? ಮೀನಿಂಗ್ ಯಾವಾಗ ಕೇಳೋದು ಎಷ್ಟು ಮಾರ್ಕ್ಸ್? ಬರೀ 2 ಮಾರ್ಕ್ಸ್ ಕೇಳ್ತಾರೆ. ಮೀನಿಂಗ್ ಇಟ್ಸ್ ಫಾರ್ 2 ಮಾರ್ಕ್ಸ್ ಗೈಸ್. 2 ಮಾರ್ಕ್ಸ್ ಗೆ ಮೀನಿಂಗ್ ಕೇಳ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 2 ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. POM ಅಂತ ಬರ್ರಿ. POM ಅಂದ್ರೆ ಏನಂತ ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಂತ ಅನ್ಕೋತೀನಿ. POM ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. Principles of management are the statements of a basic truth about some phenomena that provides the boards and general guidelines to the manager for decision making and actions. Very simple way explain ಮಾಡ್ತೀನಿ guys. ಈ ಡೆಫಿನೇಷನ್ 2 ಮಾರ್ಕ್ಸ್ ನೀವು ಬರೀಲೇಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. POM as a statement. ಇದು ಒಂದು ಸ್ಟೇಟ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅದೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ಟ್ರೂತ್ ಅಬೌಟ್ ಸಮ್ ಫಿನಾಮಿನಾಸ್. ಯಾವ್ದಾದ್ರು ಒಂದು ಫಿನಾಮಿನಾದ ಒಂದು ಟ್ರೂತ್ ಬೇಸಿಸ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂಡ್ ಪ್ರೊವೈಡ್ ದ ಬೋರ್ಡ್ ಅಂಡ್ ಜನರಲ್ ಗೈಡ್ ಲೈನ್ಸ್. ಇದ್ರ ಕೆಲಸ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಬೇಕಾದ ಜನರಲ್ ಗೈಡ್ ಲೈನ್ಸ್ ಗಳನ್ನ ಅದು ಪ್ರೊವೈಡ್ ಮಾಡ್ತಾ ಬರುತ್ತೆ. ಹೇಗೆ ಜನರಲ್ ಗೈಡ್ ಲೈನ್ಸ್? ಬಿಕಾಸ್ ನೋಡಿ, ಇವಾಗ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾ ಬರ್ತಾ ಇದೆ ಅಂದ್ರೆ ಮ್ಯಾನೇಜರ್ಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಾ ಬರುತ್ತೆ. ಅವಾಗ ಈ ಪ್ರಿನ್ಸಿಪಲ್ಸ್ ಮುಖಾಂತರ ಹೋದ್ರೆ ಆ ಪ್ರಿನ್ಸಿಪಲ್ಸ್ ನಮ್ಗೆ ಒಂದು ಜನರಲ್ ಗೈಡ್ ಲೈನ್ಸ್ ನಮಗೆ ಕೊಡುತ್ತೆ. ಆ ಗೈಡ್ ಲೈನ್ಸ್ ತಗೊಂಡು ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅದೇ ಇರೋದು ನೋಡಿ, ಜನರಲ್ ಗೈಡ್ ಲೈನ್ಸ್ ಫಾರ್ ದ ಮ್ಯಾನೇಜರ್ ಫಾರ್ ದ ಡಿಸಿಷನ್ ಮೇಕಿಂಗ್ ಅಂಡ್ ಆಕ್ಷನ್ಸ್. ಯಾವ್ದೇ ತರ ಆಕ್ಷನ್ಸ್ ತಗೊಳ್ಳಿಕ್ಕೆ, ಡಿಸಿಷನ್ ಮೇಕಿಂಗ್ ತಗೊಳ್ಳಿಕ್ಕೆ. ನೋಡಿ, ಇವಾಗ ಒಂದು ಕಂಪ್ನಿಲಿ HR ಇರ್ತಾರೆ ಅಂತ ಅನ್ಕೊಳ್ಳಿ. HR ಸಡನ್ ಆಗಿ ಅವರೇ ಯಾವ್ದೇ ತರ ಆಕ್ಷನ್ಸ್ ತಗೊಳ್ಳಿಕ್ ಆಗೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ? ದೇ ವಿಲ್ ಗೋ ದ ಪ್ರಿನ್ಸಿಪಲ್ಸ್ ಆಫ್ ದ ಕಂಪನೀಸ್ ಆಕ್ಟಿಗೆ ಹೋಗ್ತಾರೆ. ಅಥವಾ ಯಾವ್ದಾದ್ರು ಪ್ರಿನ್ಸಿಪಲ್ಸ್ ತಗೊಂಡು ತತ್ವಗಳನ್ನ ಅಳವಡಿಸ್ಕೊಂಡು ಅವಾಗ ಡಿಸಿಷನ್ ತಗೊಂತಾ ಬರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಎ POM. POM ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಕಂಪನಿ? ಇದೊಂದ್ಸಲ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬರೋಣ. Principles of management are the statements of the basic truth about some phenomena that provides the board and general guidelines to the manager for decision making and actions. ಇಷ್ಟನ್ನು ಪ್ರೊವೈಡ್ ಮಾಡ್ತಾರೆ. In chapter number 2, principles of a management, our next topic is characteristics of a POM. POM ಅಂದ್ರೆ ಏನಿಲ್ಲ? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ ನೀವು ಇದೇ ಆನ್ಸರ್ ಬರೀಬೇಕು. ಅಥವಾ ನಿಮ್ಗೆ ನೇಚರ್ ಅಂತ ಕೇಳಿದ್ರು ನೀವು ಇದೇ ಆನ್ಸರ್ ಬರೀಬೇಕು. ಅಥವಾ ನಿಮ್ಗೆ ಫ್ಯೂಚರ್ಸ್ ಅಂತ ಕೇಳಿದ್ರು ಇದೇ ಆನ್ಸರ್ ಬರಬೇಕು. ಯಾವ್ಯಾವ್ದು ಬರೀತೀರಾ? ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್ ಅಂಡ್ ಫ್ಯೂಚರ್. ಫ್ಯೂಚರ್ಸ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್ ಅಂಡ್ ಫ್ಯೂಚರ್ಸ್ ಮೂರಕ್ಕೂ ಯಾವ್ದೇ ಕೇಳಿದ್ರು ನೀವು ಇದೇ ಆನ್ಸರ್ ಬರೀಬೇಕಾಗ್ತಾ ಬರುತ್ತೆ ನಿಮ್ಗೆ. ಬನ್ನಿ ಹೋಗೋಣ. ಲೆಟ್ಸ್ ಕಮ್ ಟು ದ ಪಾಯಿಂಟ್ ಗೈಸ್. ಇದ್ರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾರೆ. ಸೊ ನೀವು ಬರೀ 5 ಪಾಯಿಂಟ್ಸ್ ಬರೋದು ಸಾಕಾಗುತ್ತೆ. ಇಟ್ ಮೈನ್ಲಿ ಆಸ್ ಫಾರ್ 5 ಮಾರ್ಕ್ಸ್ ಗೈಸ್. ಇದು ನಿಮ್ಗೆ 5 ಮಾರ್ಕ್ಸ್ ಕೇಳೋ ಪ್ರಶ್ನೆ ಇದೆ ನಿಮ್ಗೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೈನ್ಲಿ ಇಂಪಾರ್ಟೆಂಟ್ ಕ್ವಶನ್. ಆದ್ರೆ ನಿಮ್ಗೆ 5 ಮಾರ್ಕ್ಸ್ ಪಕ್ಕ ಕೇಳ್ತಾರೆ. ನೀವು 5 ಮಾರ್ಕ್ಸ್ ನೀವು ಯಾವತ್ತೂ ನ್ಯಾಪ್ ಹಾಕೊಳ್ಳಿ. 5 ಮಾರ್ಕ್ಸ್ ಕೂಡ ನೀವು 5 ಪಾಯಿಂಟ್ ಮಿನಿಮಮ್ ಬರೀಲೇಬೇಕು. 5+1 ಎಕ್ಸ್ಟ್ರಾ ಅಂತ ಇಟ್ಕೊಂಡಿರ್ಬೇಕು. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವ್ದಾದ್ರು 1 ಪಾಯಿಂಟ್ ತಪ್ಪಾಗಿದ್ರು ನೀವು 6 ಪಾಯಿಂಟ್ ಓದ್ಕೊಂಡಿದ್ರೆ 5 ಪಾಯಿಂಟ್ ಆರಾಮ್ಸೆ ಆಗಿ ಬರೀತೀರಾ. ಅವಾಗ ಟೀಚರ್ ವ್ಯಾಲ್ಯೂಟರ್ ಏನಂತ ಅನ್ಕೋತಾರೆ ಅಂದ್ರೆ, ಹೌದಪ್ಪ ಹುಡುಗ ಓದಿದ್ದಾನೆ ಬರೀತಿದ್ದಾನೆ ಅಂತ ಅನ್ಕೊಂಡು ಮೂವ್ ಆನ್ ಆಗುತ್ತೆ. ಸೊ ಹಾಗಾಗಿ ನೀವು ಮಿನಿಮಮ್ 6 ಪಾಯಿಂಟ್ ಬರ್ದಿ ಅದ್ರ 5 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಆರಾಮ್ಸೆ ಹಾಕೊಡ್ತಾರೆ. ಒಂದೊಂದ್ ಪ್ರಶ್ನೆ ಯಾವತ್ತೇ ಆಗ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಿಸ್ನೆಸ್ ಟ್ರಿಕ್ ಏನು ಅಂದ್ರೆ ಮಾರ್ಕ್ಸ್ ಗೇನ್ ಮಾಡ್ಲಿಕ್ಕೆ ಫಸ್ಟ್ ಎಷ್ಟು ಪಾಯಿಂಟ್ ಇರುತ್ತೆ ಅಷ್ಟು ಪಾಯಿಂಟ್ ಬರ್ಕೊಂಡ್ಬಿಡ್ಬೇಕು ಒಂದ್ ಕಡೆಗೆ. ಆಮೇಲೆ ಆ ಪಾಯಿಂಟ್ ನ ಮತ್ತೆ ಸೀರಿಯಲ್ ನಂಬರ್ ಹಾಕಿ ಬುಲೆಟ್ ಬ್ರಾಕೆಟ್ ಹಾಕಿ ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಯೂನಿವರ್ಸಲ್ ಕೆಪಬಿಲಿಟಿ, ಜನರಲ್ ಗೈಡ್ ಲೈನ್ಸ್ ಫಾರ್ಮಡ್ ಬೈ ಎ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ಸ್, ಫ್ಲೆಕ್ಸಿಬಲ್, ಮೈನ್ಲಿ ಬಿಹೇವಿಯರ್. ಈ 5 ಪಾಯಿಂಟ್ ಬರ್ಕೊಂಡ್ಮೇಲೆ ಮತ್ತೆ ಬ್ರಾಕೆಟ್ ಹಾಕ್ಬೇಕು. ಫ್ಲವರ್ ಬ್ರಾಕೆಟ್ ಹಾಕೊಂಡು ನೀವು ಯೂನಿವರ್ಸಲ್ ಕೆಪಬಿಲಿಟಿ ಇಂದ ಬರೀಬೇಕು. ಯೂನಿವರ್ಸಲ್ ಕೆಪಬಿಲಿಟಿ ಇಂದ ಅದನ್ನ ಪೆನ್ಸಿಲ್ ಅಂಡರ್ಲೈನ್ ಮಾಡ್ಬಿಟ್ಟು ಅದ್ರ ಕೆಳಗಡೆ ಇದರ ಡೆಫಿನೇಷನ್ 3 ಲೈನ್ ಬರೆದು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ ಯಾಕೆಂದ್ರೆ ಮೈನ್ಲಿ ನೀವು ಹೇಗೆ ಟೀಚರ್ಸ್ ಅಟ್ರಾಕ್ಟ್ ಮಾಡ್ತೀರಾ ನೀವು ಬರ್ದಿದ್ದೀರಿ ಅದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಬಿಕಾಸ್ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ. ಅವಾಗ ಟೀಚರ್ಸ್ ಬೇಗ ಅರ್ಥ ಆದ್ರೆ ನಿಮ್ಗೆ ಮಾರ್ಕ್ಸ್ ಬರೀ ಪಾಯಿಂಟ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ 5 ಕೊಡ್ತಾರೆ. ಪಾಯಿಂಟ್ಸ್ ಅಂದ್ರೆ ಮೈನ್ಲಿ ಬಿಸ್ನೆಸ್ ಅಲ್ಲಿ ಏನ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್
ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು, ನೆಕ್ಸ್ಟ್ ಫಾರ್ಮೇಶನ್ ಇರಬೇಕು, ಮತ್ತೆ ಸ್ಟೆಪ್ಸ್ ಇರ್ಬೇಕು ಬಿಸ್ನೆಸ್ ಅಲ್ಲಿ. ಈ ಮೂರು ತುಂಬಾ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಗೈಸ್, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಇದಕ್ಕೆ ನಾನು ಒಂದು ವಿಡಿಯೋ ಮಾಡ್ತೀನಿ, ಹೇಗ್ ಬರಿಬೇಕು ಬಿಸ್ನೆಸ್ ಅಂತ, ಹೌ ಟು ಸ್ಕೋರ್ ಎ ಬಿಸ್ನೆಸ್ ಅಂತ ಒಂದು ವಿಡಿಯೋ ಮಾಡಾಕ್ತೀನಿ, ಹೌ ಟು ಸ್ಕೋರ್ ಇನ್ ಬಿಸ್ನೆಸ್ ಅಂತ ಒಂದು ವಿಡಿಯೋ ಮಾಡಾಕ್ತೀನಿ. ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ನೀವು, ನಿಮ್ಗೆ ಅದು ಬರುತ್ತೆ. ನೆಕ್ಸ್ಟ್ ವಿ ಆರ್ ಕಮಿಂಗ್ ಟು ದ ಟಾಪಿಕ್ ಯೂನಿವರ್ಸಲ್ ಕೆಪಬಿಲಿಟಿ. ಯೂನಿವರ್ಸಲ್ ಕೆಪಬಿಲಿಟಿ ಅಂದ್ರೆ ಏನು? ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಯೂನಿವರ್ಸಲ್ ಕೆಪಬಿಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ನೇಚರ್ ಅದು POM ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾಕೆ ಬಂತು? ಅದೇ ನಿಮ್ಗೆ ತಲೆ ಒಂದು ಪ್ರಶ್ನೆ ಹೋಗುತ್ತೆ. ಯೂನಿವರ್ಸಲ್ ಕೆಪಬಿಲಿಟಿ ಅಂದ್ರೆ ಏನು? ಲೆಟ್ಸ್ ಕಮ್ ಟು ದ ಪಾಯಿಂಟ್. ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಅಪ್ಲಿಕಬಿಲಿಟಿ ಅಂತ ಬಂದಾಗ ನಿಮ್ಗೆ ಏನಿಸುತ್ತೆ? ಅಪ್ಲೈ ಮಾಡ್ಕೊಳ್ಳೋದು ಅಂತ ಬರುತ್ತೆ. ಯೂನಿವರ್ಸಲ್ ಅಂತ ಬಂದ್ರೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳೋಂಥದ್ದು ಅಂತ ಅರ್ಥ. ಇವಾಗ ನೋಡಿ, ಬಿಸ್ನೆಸ್ ಅಲ್ಲಿ 3 ತರ ಬಿಸ್ನೆಸ್ ಬರುತ್ತೆ: ಫಾರ್ಮಲ್ ಆರ್ಗನೈಸೇಷನ್, ನಾನ್ ಫಾರ್ಮಲ್ ಆರ್ಗನೈಸೇಷನ್. ಫಾರ್ಮಡ್ ಬಿಸ್ನೆಸ್, ನಾನ್ ಫಾರ್ಮಲ್ ಬಿಸ್ನೆಸ್. ಅಂದ್ರೆ ಇಟ್ ಮೇ ಬಿ ಸ್ಮಾಲ್ ಬಿಸ್ನೆಸ್, ಬಿಗ್ ಬಿಸ್ನೆಸ್, ಈ ತರ ಬರುತ್ತೆ. ಎಲ್ಲಾ ಬಿಸ್ನೆಸ್ಗೂ ಅಥವಾ ಎಲ್ಲಾ ತರ ಆಕ್ಟಿವಿಟೀಸ್ ಗಳು ಯೂನಿವರ್ಸಲ್ ಕೆಪಬಿಲಿಟಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆಫ್ POM, ಕ್ಯಾರೆಕ್ಟರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ನಾವು ಅಪ್ಲೈ ಮಾಡಬಹುದು ಅಂತ. ಇದು ಡೆಫಿನೇಷನ್ ಈಸಿಯಾಗಿ ಹೇಳಿ ನೋಡಿ. ಯೂನಿವರ್ಸಲ್ ಕೆಪಬಿಲಿಟಿ ಈಸ್ applicable for all the purpose mainly it may be in the non-organization or a formal organization. It may be in a small business or it may be in a large business. ಎಲ್ಲಾ ತರ ಬಿಸ್ನೆಸ್ ಗಳು ನಾವು ಇದನ್ನ ಅಪ್ಲಿಕಬಿಲಿಟಿ ಮಾಡ್ಕೋಬಹುದು. ಯಾವುದು? ಯೂನಿವರ್ಸಲ್ ಕೆಪಬಿಲಿಟಿ. ನೆಕ್ಸ್ಟ್, ಜನರಲ್ ಗೈಡ್ ಲೈನ್ಸ್. ಜನರಲ್ ಗೈಡ್ ಲೈನ್ಸ್ ಅಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ಹೇಳಿ ನೋಡಿ, ನಿಮ್ಗೆ POM ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಜನರಲ್ ಗೈಡ್ ಲೈನ್ಸ್ ಅಂತ ಇರುತ್ತೆ. ಏನು? ಒಂದ್ ಸ್ವಲ್ಪ ಗೈಡ್ ಲೈನ್ಸ್ ಇರುತ್ತೆ. ಅದು ನಿಮ್ಗೆ ಯಾರು ಕೊಡ್ತಾ ಇರ್ತಾರೆ? ನಿಮ್ ಟೀಮ್ ಲೀಡರ್ ಕೊಡ್ತಾ ಇರ್ತಾರೆ, ಅಥವಾ ನಿಮಗೆ ಬೇಕಾಗಿರೋ ಅಂತ ಮ್ಯಾನೇಜರ್ಸ್ ನಿಮ್ಗೆ ಜನರಲ್ ಗೈಡೆನ್ಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಹೇಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ? ನಿಮ್ಗೆ ಮೋಟಿವೇಶನ್ ಮಾಡೋ ಮುಖಾಂತರ ಪ್ರೊವೈಡ್ ಮಾಡ್ತಾ ಇರ್ತಾರೆ, ನಿಮ್ಗೆ ಕೆಲಸ ಹೇಗ್ ಮಾಡ್ಬೇಕು ಅನ್ನೋ ಮುಖಾಂತರ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇವಾಗ ಈ ಜನರಲ್ ಗೈಡ್ಲೈನ್ಸ್ ಮತ್ತೆ ಇದ್ರಲ್ಲೂ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ POM ಅಲ್ಲೂ ಸಹ ಜನರಲ್ ಗೈಡ್ಲೈನ್ಸ್ ಬರುತ್ತೆ. ಜನರಲ್ ಗೈಡ್ಲೈನ್ಸ್ ಏನ್ ಬೇಕು? ಕೆಲಸ ಎಫೆಕ್ಟಿವ್ ಆಗಿ ಮಾಡಕ್ಕೆ, ಆರ್ಗನೈಸೇಷನ್ ಪ್ರಾಫಿಟಬಲ್ ಮಾಡಕ್ಕೆ. ಇಟ್ ಮೇ ಬಿ ಇನ್ ಅ ಸ್ಮಾಲ್ ಆರ್ಗನೈಸೇಷನ್, ಇಟ್ ಮೇ ಬಿ ಇನ್ ಅ ಬಿಗ್ ಆರ್ಗನೈಸೇಷನ್. ನೆಕ್ಸ್ಟ್ ಕಮಿಂಗ್ ಟು ದ ಫಾರ್ಮಡ್ ಬೈ ದ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. ನಿಮ್ಗೆ ಈಗ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ಫಾರ್ಮಡ್ ಬೈ ದ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಹಿಂಗಂದ್ರೆ ಏನು? ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ POM ಹೇಗೆ ಫಾರ್ಮ್ ಆಗಿದೆ ಅಂದ್ರೆ, ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್ HRs ಇರ್ತಾರೆ ಗೊತ್ತಾ? HRs ಎಲ್ಲ ಅವ್ರವ್ರ ಪ್ರಾಕ್ಟೀಸ್ ಆಗಿರುತ್ತೆ ಅವ್ರಿಗೆ. ಹೇಗೆ ಮಾಡ್ಬೇಕು, ಹೇಗೆ ಇರ್ಬೇಕು, ಹೇಗೆ ಗೈಡ್ ಮಾಡ್ಬೇಕು, ನಾವು ಟೀಚರ್ ಹೇಗೆ ನಾವ್ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಫುಲ್ ಪ್ರಾಕ್ಟೀಸ್ ಆಗಿರುತ್ತೆ. ಆ ಪ್ರಾಕ್ಟೀಸ್ ಮಾಡಿರೋ ಹತ್ರನೂ ನಾವು ಸ್ವಲ್ಪ ಗೈಡ್ ಲೈನ್ಸ್ ತಗೊಂಡು, ಮತ್ತೆ ಎಕ್ಸ್ಪೆರಿಮೆಂಟೇಷನ್ ಅಂದ್ರೆ ಏನ್ ಇರ್ಬೋದು ನಿಮ್ಮ ಪ್ರಕಾರ? ಎಕ್ಸ್ಪೆರಿಮೆಂಟೇಷನ್ ಅಂದ್ರೆ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. 60 ವರ್ಷ ಒಂದೇ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅವ್ನ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ನೀವೇ ಅಂದಾಜಾಗಿ ಯೋಚನೆ ಮಾಡಿಯಲ್ಲ. ಆವಾಗ ಯೋಚನೆ ಮಾಡಿರೋ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರು ಮತ್ತೆ ಪ್ರಾಕ್ಟೀಸ್ ತಗೊಂಡಿರೋರ್ನ ಕರ್ಕೊಂಬಂದಿ ಇದಕ್ಕೆ POM ಗೆ ಗೈಡ್ ಲೈನ್ಸ್ ಕೊಡಿ ಅಂತ ಕೇಳಕಂತದ್ದು. ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಫಾರ್ಮಲ್ ಅಂಡ್ ಪ್ರಾಕ್ಟೀಸ್ ಎಕ್ಸ್ಪೆರಿಮೆಂಟೇಷನ್. ಹಿಂಗಂದ್ರೆ ನೀವು ಡೆಫಿನೇಷನ್ ಏನ್ ಬರೀತೀರಾ? It is a formal and practical experimentation. It is done or taken by the experienced person and the practiced person for the business organization, welfare and the growth. Business growth ಆಗ್ಲಿಕ್ಕೆ ಮತ್ತೆ ವೆಲ್ಫೇರ್ ಆಗ್ಲಿಕ್ಕೆ ಬರೆಯಕಂತದ್ದು. ಮತ್ತೆ ಫ್ಲೆಕ್ಸಿಬಲ್, ಇದು ಎಲ್ಲಿ ಯಾವಾಗ ಯಾವ ಬಿಸ್ನೆಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಫ್ಲೆಕ್ಸಿಬಲ್, ನಾನು ಆಗ್ಲೇ ಹೇಳ್ದಂಗೆ ಯೂನಿವರ್ಸಲ್ ಅಪ್ಲಿಕಬಿಲಿಟಿಲಿ ಸಾರಿ ಗೈಸ್, ಯೂನಿವರ್ಸಲ್ ಅಪ್ಲಿಕಬಿಲಿಟಿಲಿ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಇಟ್ ಮೇ ಬಿ ಇನ್ ಸ್ಮಾಲ್, ಇಟ್ ಮೇ ಬಿ ಇನ್ ಬಿಗ್, ಇವಾಗ ಅಷ್ಟೇ. The characteristics of a POM of flexible is applicable in all the sectors, like it may be in a small business or it may be in a large business. ನಾವು ಎಲ್ಲಿ ಬೇಕಾದ್ರೆ ಇದನ್ನ ಅಪ್ಲಿಕಬಿಲಿಟಿ ಮಾಡ್ಕೋಬಹುದು. ನಾವು ಫ್ಲೆಕ್ಸಿಬಲ್ ಮಾಡ್ಕೋಬಹುದು, ಹೇಗೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ ಫಾರ್ಮ್ ಆಫ್ ಡಿಸಿಷನ್ ಮೇಕಿಂಗ್ ಅಲ್ಲೂ ಸಹ ಅಷ್ಟೇ, ನಾವ್ ಇದನ್ನ ಹೆಂಗ್ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೋಬಹುದು. ನೆಕ್ಸ್ಟ್, ಮೇನ್ಲಿ ಇನ್ ಬಿಹೇವಿಯರ್. ಇದು ಮೇನ್ಲಿ ಇನ್ ಬಿಹೇವಿಯರ್ ಅಂತ ಬಂದಿದೆ. ಮೇನ್ಲಿ ಇನ್ ಬಿಹೇವಿಯರ್ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಬಿಹೇವಿಯರ್ ಅಲ್ಲಿ ನಾವು ಓದ್ತಿರೋದೇನು? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆನಾ? ಒಂದು ಮ್ಯಾನೇಜ್ಮೆಂಟ್ ಗಳ ಪ್ರಿನ್ಸಿಪಲ್ಸ್ ಏನಿರುತ್ತೆ ನಾವು ಓದ್ತಾ ಇದೀವಿ. ಆ ಮ್ಯಾನೇಜ್ಮೆಂಟ್ ಗಳ ಪ್ರಿನ್ಸಿಪಲ್ಸ್ ಏನ್ ಆಗಿರ್ಬೇಕು ಅಂದ್ರೆ ಮೇನ್ಲಿ ನ ಬಿಹೇವಿಯರ್. ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಅಲ್ಲಿ
ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದಿರಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಲಿ ಯಾವಾಗೂ ಹೇಳ್ತಾ ಇರ್ತಾರೆ ಗುಣಗಳು ಮುಖ್ಯ, ತತ್ವಗಳು ಮುಖ್ಯ, ಗುಣಗಳು ಹೇಗಿರ್ಬೇಕು ಅಂತ. ಹಾಗೆ ಅಷ್ಟೇನೆ ಇನ್ ಆರ್ಗನೈಸೇಷನ್ ಬಿಹೇವಿಯರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ it will make a sense to the business and it will form as the principles of a management. This is all about your characteristics of a management, principles of management, nature of principles of management, features and principles of a management. Our second chapter, our third topic is principles of a F.W. Taylor. F.W. Taylor ಅಂದ್ರೆ ಯಾರು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಇಸ್ ಅನ್ ಅಮೆರಿಕನ್ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆನಾ? ಈ ಪ್ರಿನ್ಸಿಪಲ್ಸ್ ನ ಅವನು ಒಂದು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಿರ್ತಾನೆ. ಯಾವಾಗ ಅಂದ್ರೆ 1911 1911 ಅಲ್ಲಿ ಈ ಪ್ರಿನ್ಸಿಪಲ್ಸ್ ನ ಅಪ್ಲೈ ಆಗುತ್ತೆ, ಪಬ್ಲಿಷ್ ಮಾಡ್ತಾರೆ. ನಿಮ್ಗೆ ಈ ಪ್ರಿನ್ಸಿಪಲ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಅವನು ಅಥವಾ ಸ್ಟಾಫ್ ಮತ್ತೆ ಮ್ಯಾನೇಜರ್ ಗಳ ಇರುವಂತ ಬಾಂಧವ್ಯಗಳ ಬಗ್ಗೆ ಹೇಳಿದ್ದಾನೆ. ಮತ್ತೆ ಈ ಕ್ವಶನ್ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಫಸ್ಟ್ F.W. ಟೈಲರ್ ಏನಂತ ಹೇಳ್ತಾನೆ ಅಂತ ಅಂದ್ರೆ, ಸೈನ್ಸ್ ಇಸ್ ಎ ನಾಟ್ ರೂಲ್ ಆಫ್ ಥಂಬ್. ಸೈನ್ಸ್ ಇಸ್ ಎ ನಾಟ್ ರೂಲ್ ಆಫ್ ಥಂಬ್. ಹಾರ್ಮೋನಿ ನಾಟ್ ಡಿಸ್ಕಾರ್ಡ್. ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್. ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಈಸ್ ಆರ್ ಹೈರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪೆರಿಟಿ. ಇವಾಗ ಇದ್ರದ ಡೆಫಿನೇಷನ್ ಕೂಡ ನಾವು ಓದ್ಕೊತಾ ಹೋಗೋಣ. ಹೆಂಗೆ ನೋಡಿ, ಸೈನ್ಸ್ ಇಸ್ ಅ ನಾಟ್ ರೂಲ್ ಆಫ್ ಥಂಬ್. ಈ ಸೈನ್ಸ್ ಇದು ನಾಟ್ ರೂಲ್ ಆಫ್ ಥಂಬ್ ಅಂತ ಹೇಳ್ತಾರೆ. ಹೆಂಗೆ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್? ಸೈನ್ಸ್ ಯಾವತ್ತೇ ಆಗ್ಲಿ ಬಿಸ್ನೆಸ್ ಅಲ್ಲಿ ನೀವೇನೇ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ನೀವು ಯಾವುದೇ ತರ ಎಫಿಷಿಯನ್ಸಿ, ಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ರೂಲ್ ನ ಅಪ್ಲಿಕಬಲ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ತರ ಎಫಿಷಿಯನ್ಸಿ ಅನ್ನೋದು ತುಂಬಾ ಮುಖ್ಯ ಬರುತ್ತೆ. ಎಫಿಷಿಯನ್ಸಿ ಅಂದ್ರೆ ಎಫೆಕ್ಟಿವ್ನೆಸ್ಗೆ ಅರ್ಥ ಬೇರೆ ಬರುತ್ತೆ. ಎಫಿಷಿಯನ್ಸಿ ಅಂದ್ರೆ ಎಫೆಕ್ಟಿವ್ನೆಸ್ ಅಂದ್ರೆ ಮಾಡಿ ಆದ್ಮೇಲೆ ಗೊತ್ತಾಗುವಂಥದ್ದು, ಎಫಿಷಿಯನ್ಸಿ ಅಂದ್ರೆ ಮೊದಲು ತಿಳ್ಕೊಳ್ಳುವಂಥದ್ದು. ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂದು ರೂಲ್ ಅಥವಾ ಯಾವ್ದಾದ್ರು ಒಂದು ಪ್ರಿನ್ಸಿಪಲ್ ನೀವು ಆಗ್ತಾ ಇದ್ದೀರಾ, ಒಳಗಡೆ ಅಡಾಪ್ಟ್ ಮಾಡ್ತಾ ಇದ್ದೀರಾ ಅಥವಾ ಪಬ್ಲಿಷ್ ಮಾಡ್ತಾ ಇದ್ದೀರಾ ಅಂದ್ರೆ ಸೈನ್ಸ್ ತುಂಬಾ ಅಂತಾರೆ. ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್. ಇದರ ಅರ್ಥ ಏನು ಅಂದ್ರೆ ಸೈನ್ಸ್ ಇಸ್ ನಾಟ್ ರೂಲ್ ಆಫ್ ಥಂಬ್. ಇಟ್ ಇಸ್ ನಥಿಂಗ್ ಬಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಮ್ಯಾನೇಜರ್ ಅಂಡ್ ದ ಒಂದು ಥಂಬಾಗಿ ನಿಂತ್ಕೋಬಾರ್ದು. 5 ಬೆಳ್ಳು ಕೂಡ್ರೆ ಚಪ್ಪಾಳೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಚಪ್ಪಾಳೆ ಹೇಳ್ಬೇಕು ಅಂದ್ರೆ 2 ಕೈ ಬೇಕಾಗ್ತಾ ಬರುತ್ತೆ. ಹಾಗೇನೆ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್. ಒಂದು ಬೆಳ್ಳಿನಿಂದ ಏನು ಕೆಲಸ ಆಗ್ಲಿಕ್ಕಿಲ್ಲ. 5 ಕೈ, 5 ಬೆಳ್ಳು 2 ಕೈನು ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ. ಹಾಗೇನೆ ಸೈನ್ಸ್ ಇಸ್ ಎ ನಾಟ್ ರೂಲ್ ಆಫ್ ಥಂಬ್. ಅಂಡ್ ಸೆಕೆಂಡ್ ಒನ್, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್. ಹಾರ್ಮೋನಿ ನಾಟ್ ಡಿಸ್ಕಾರ್ಡ್ ಅಂದ್ರೆ ಏನು? ಹಾರ್ಮೋನಿ ಅಂದ್ರೆ ಏನು? ವಯಲಿನ್. ವಯಲಿನ್ ಅಲ್ವಾ? ವಯಲಿನ್ ಹರಿದ್ರೆ ಏನಾಗುತ್ತೆ? ವರ್ಕ್ ಆಗ್ಲಿಕ್ಕಿಲ್ಲ. ಮಧ್ಯದಲ್ಲಿ ಒಂದೇ ವಯಲಿನ್ ಅಲ್ಲಿ ನಿಮ್ಗೆ 3 ವೈರ್ ಬಂದಿರುತ್ತೆ, ವೈರ್ ತರ ಅದ್ ಬಂದಿರುತ್ತಲ್ಲ, ಅದು ಒಂದು ಅರ್ಧಗಳು ನಿಮ್ಗೆ ವರ್ಕ್ ಆಗ್ಲಿಕ್ಕಿಲ್ಲ, ಅದು ವರ್ಕ್ ಆಗೋದಿಲ್ಲ. ಅದಕ್ಕೆ ಹಾರ್ಮೋನಿ ನಾಟ್ ಡಿಸ್ಕಾರ್ಡ್ ಅಂತ ಹೇಳಿದ್ದಾರೆ. ಹಾರ್ಮೋನಿ ನಾಟ್ ಹಾರ್ಮೋನಿ ಅಂದ್ರೆ ರಿಲೇಶನ್ಶಿಪ್ ಯು ಅಂಡ್ ದ ಮ್ಯಾನೇಜರ್, ಯು ಅಂಡ್ ದ ವರ್ಕರ್ ಅಂಡ್ ದ ಬಿಸ್ನೆಸ್ ಮ್ಯಾನ್ ಅಂಡ್ ದ ವರ್ಕರ್ಸ್. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಆ ಟೈಮ್, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಅಂದ್ರೆ ನಿಮ್ಗೂ ಮತ್ತೆ ವರ್ಕರ್ಸ್ ಮತ್ತೆ ಹಾರ್ಮೋನಿ ಚೆನ್ನಾಗಿದೆ. ಹೌದಪ್ಪ, ನಮ್ಮ ಒಳ್ಳೆಯವರು, ನಮ್ಮ ಬಿಸ್ನೆಸ್ ಮ್ಯಾನ್ ಒಳ್ಳೆ, ನಮ್ಮ ಓನರ್ ಒಳ್ಳೆ, ನಮ್ಗೆ ಎಲ್ಲಾ ತರ ಫೆಸಿಲಿಟೀಸ್, ಎಲ್ಲಾ ತರ ಬೆನಿಫಿಟ್ಸ್ ಕೊಡ್ತಿದ್ದಾರೆ ಅಂತ ಏನಾದ್ರು ಅನ್ಸಿದ್ರೆ, ಅವ್ರಿಗೆಲ್ಲ ಎಫಿಷಿಯನ್ಸಿ ಆಗೋ ಅನ್ಸಿದ್ರೆ ನಿಮ್ಗೆ ಏನ್ ಬೇಕೋ ಅವ್ರು ಮಾಡ್ಕೊಡ್ತಾರೆ. ದಟ್ ಈಸ್ ಕಾಲ್ಡ್ as ಎಫಿಷಿಯನ್ಸಿ ಅಂಡ್ ಹಾರ್ಮೋನಿ. ಹಂಗ್ ಹಾರ್ಮೋನಿ ಯಾವ ತರ ಡಿಸ್ಕಾರ್ಡ್ ಆಯ್ತು ಅಂದ್ರೆ ಡಿಸ್ಕಾರ್ಡ್, ನಾಟ್ ಡಿಸ್ಕಾರ್ಡ್ ಅಂತ ಹೇಳ್ತಾರೆ. ಡಿಸ್ಕಾರ್ಡ್ ಅಂದ್ರೆ ಏನು? ಮುರಿದೋಗೋದು. ಹಾರ್ಮೋನಿ ಡಿಸ್ಕಾರ್ಡ್ ಆಯ್ತು ಅಂದ್ರೆ ಕಂಪ್ನಿ ಲಾಸ್ ಓಡುತ್ತೆ, ವರ್ಕರ್ಸ್ ಕೆಲಸ ಮಾಡೋದಿಲ್ಲ, ಅಂಡ್ ಮೆನಿ ಥಿಂಗ್ ದ ಫಾರ್ಮಲ್ ಪ್ರಾಬ್ಲಮ್ಸ್ ವಿಲ್ ಬಿ ಫೇಸಸ್. ಆಪರೇಷನ್ ನಾಟ್ ಇಂಡಿವಿಜುವಲಿಸಮ್. ನೋಡಿ, ಒಬ್ಬನಿಂದ ಏನು ಕೆಲಸ ಆಗ್ಲಿಕ್ಕಿಲ್ಲ ಅಂದ್ರೆ ಕೋಆಪರೇಷನ್ ಇರಬೇಕು ಅಂತ ಹೇಳ್ತಾರೆ. ಹಿಂಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮಾರ್ಕೆಟಿಂಗ್ ಟೀಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಟೀಮ್ ಲೀಡರ್ ಒಬ್ಬನೇ ಒಂದ್ ಕಡೆ ಕೆಲಸ ಮಾಡೋದಂಗಿದೆ, ಟೀಮ್ ಆಫ್ 5 ಜನ ಕುತ್ಕೊಂಡು ಕೆಲಸ ಮಾಡೋದಂಗಿದೆ. ಒಂದು ಟೀಮ್ ಅಲ್ಲಿ 5 ಜನ ಇರ್ತಾರೆ ಅಂದ್ರೆ ಟೀಮ್ ಲೀಡರ್ ಸೇರಿ 6 ಜನ ಆದ್ರೆ ಟೀಮ್ ಲೀಡರ್ ಒಬ್ಬರೇ ಕೆಲಸ ಮಾಡೋ ಅಂತದ್ದು ಹೇಗಿದೆ, ಟೀಮ್ ಅಲ್ಲಿ ಟೀಮ್ ಲೀಡರ್ ಸೇರ್ಕೊಂಡು 6 ಜನ ವಿತ್ ಕೋಆಪರೇಷನ್. ಅವರು ಅದನ್ನೇ ಹೇಳ್ತಾರೆ. ಅದು F.W. ಟೈಲರ್ ಏನಂತ ಹೇಳಿದ್ದಾರೆ ಅಂದ್ರೆ, ಇನ್ ಅ ಬಿಸ್ನೆಸ್, ಇನ್ ಎನಿ ಫೀಲ್ಡ್ ಆಫ್ ಯು, ಕೋಆಪರೇಷನ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಕೋಆಪರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಅಂಡ್ ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಈಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ದ ಪ್ರಾಸ್ಪೆರಿಟಿ. ನಿಮ್ಗೆ ಡೆಫಿನೇಷನ್ ಸಿಗ್ಬಿಡುತ್ತೆ ನೋಡಿ. ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್, ಒಬ್ಬ ವ್ಯಕ್ತಿ
ಡೆವಲಪ್ಮೆಂಟ್. ಇಟ್ ಮೇ ಬಿ ಈಸ್ ಆರ್ ಹರ್, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವರ ಕೆಲಸಗಳ ಮುಖಾಂತರ ಗ್ರೇಟರ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪೆಟಾಲಿಟಿ, ಅವರ ಸ್ಕಿಲ್ಸ್ ಕೆಲಸಗಳ ಮುಖಾಂತರ ಅವ್ರಿಗೆ ಅಪ್ರಿಸಿಯೇಷನ್ ಸಿಗ್ಬೇಕು ಕಂಪನಿ ಕಡೆಯಿಂದ. ಅವಾರ್ಡ್ ಲೈಕ್ ಅವಾರ್ಡ್ಸ್ ಆಗಿರ್ಬೋದು, ರಿವಾರ್ಡ್ಸ್ ಆಗಿರ್ಬೋದು, ಯಾವುದೇ ತರ ಸಿಗ್ತದೆ. ಇಟ್ ಮೇ ಬಿ ಈಸ್ ಹರ್, ಇದರಲ್ಲಿ ಭೇದ ಭಾವ ಸಹ ಮಾಡುವಾಗಿಲ್ಲ ಅನ್ನೋ ಡೆವಲಪ್ಮೆಂಟ್ ಆಗ್ಬೇಕು ಕಂಪ್ನಿ ಕಡೆಯಿಂದ. ಬೆಳೆದ್ರೆ ಸ್ಕಿಲ್ಸ್ ಗಳನ್ನ ಕಂಪ್ನಿಗಳ ಕೊಟ್ರೆ ಕಂಪ್ನಿ ವಿಲ್ ಬಿ ಆರ್ಗನೈಸೇಷನ್ ವಿಲ್ ಬಿ ಇನ್ ದ ಫ್ಯೂಚರ್. ಇದು ಬರ್ದಿರೋದು ಪ್ರಿನ್ಸಿಪಲ್ಸ್ ಆಫ್ FW ಟೈಲರ್.